ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವ ಜನತೆಗೆ ಕೆಎಂಎಫ್ ಇವತ್ತು ಮತ್ತೊಂದು ಬೆಲೆ ಏರಿಕೆ ಶಾಕ್ ಕೊಟ್ಟಿದೆ. ಇವತ್ತಿಂದ ನಂದಿನಿ ಬೆಣ್ಣೆ ತುಪ್ಪದ ಬೆಲೆ ಏರಿಕೆ ಆಗಿದೆ. ಇದು ಗ್ರಾಹಕರ ಜೇಬನ್ನ ಒಂದ್ ಕಡೆ ಸುಡ್ತಾ ಇದ್ರೆ ಮತ್ತೊಂದ್ ಕಡೆ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಇಂದಿನಿಂದ ನಂದಿನಿ ತುಪ್ಪ ಬೆಣ್ಣೆ ತುಟ್ಟಿ. ಬೆಣ್ಣೆ ಬೆಲೆಯಲ್ಲಿ ಕೆಜಿಗೆ 50 ರೂಪಾಯಿ ಜಾಸ್ತಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದರ ಏರಿಕೆ ಜಟಾಪಟಿ. ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಹೊಡೆತ ಬೀಳ್ತಾ ಇದೆ. ಇಂದಿನಿಂದ ಜಾರಿಗೆ ಬರುವಂತೆ ಕರ್ನಾಟಕ ಹಾಲು ಮಹಾಮಂಡಳಿಯು ತುಪ್ಪ ಮತ್ತು ಬೆಣ್ಣೆಯ ದರವನ್ನ ಹೆಚ್ಚಿಸಿದೆ. ನಂದಿನಿ ತುಪ್ಪ ಪ್ರತಿ ಕೆಜಿಗೆ 15 ರೂಪಾಯಿ ಹಾಗೂ ಬೆಣ್ಣೆ ಪ್ರತಿ ಕೆಜಿಗೆ 50 ರೂಪಾಯಿ ಹೆಚ್ಚಳವಾಗಿದೆ. ದುಬಾರಿ ದುನಿಯಾ ಬೆಣ್ಣೆ 50 ರೂಪಾಯಿ ಏರಿಕೆ. ಹಳೆ ದರ 610 ರೂಪಾಯಿ, ಹೊಸ ದರ 660 ರೂಪಾಯಿ. ತುಪ್ಪ 15 ರೂಪಾಯಿ ಏರಿಕೆ. ಹಳೆ ದರ 700 ರೂಪಾಯಿ, ಹೊಸ ದರ 715 ರೂಪಾಯಿ. ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬರಲಿದೆ. ಹಾಲಿನ ಖರೀದಿ ದರವನ್ನ ಹೆಚ್ಚಿಸಬೇಕು ಅಂತ ಹಾಲು ಒಕ್ಕೂಟಗಳ ವ್ಯಾಪ್ತಿಯಲ್ಲಿ ರೈತರು ಆಗ್ರಹಿಸುತ್ತಿರುವಾಗಲೇ ಈ ದರ ಹೆಚ್ಚಳವಾಗಿದೆ. ಈ ದರ ಏರಿಕೆಗೆ ಜನಸಾಮಾನ್ಯರಿಂದ ಆಕ್ರೋಶ ವ್ಯಕ್ತವಾಗಿದೆ. ರೇಟ್ ಎಲ್ಲ ಪ್ರತಿಯೊಂದು ಮೇಲಕ್ಕೆ ಏರ್ತಾ ಇದೆ. ತುಂಬಾ ಕಷ್ಟ ಆಗ್ತಾ ಇದೆ ಜೀವನ ಮಾಡೋದು ಎಲ್ಲರಿಗೂ. ತುಪ್ಪ ಅಂದ್ರೆ ಎಲ್ಲರಿಗೂ ಇಷ್ಟ, ನಾವು ಯೂಸ್ ಮಾಡೇ ಮಾಡ್ತೀವಿ ಪ್ರತಿಯೊಂದು ಸ್ವೀಟ್ಗಾಗ್ಲಿ ಎಲ್ಲದಕ್ಕಾಗ್ಲಿ. ಈಗ ಈ ಇರೋ ಒಂದು ರೇಟ್ ಬೆಲೆಯಲ್ಲಿ ನಾವು ಇದನ್ನು ಕೂಡ ಕಾಸ್ಟ್ಲಿ ಆಯ್ತು ಅಂದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ಬೆಲೆ ಕಡಿಮೆ ಇಳಿಸಿದ್ರೆ ಎಲ್ಲರಿಗೂ ತುಂಬಾ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದೀವಿ. ಹೌದು, 50 ರೂಪಾಯಿ ಹೆಚ್ಚಾಗಿದೆ. ದಯವಿಟ್ಟು ನಾವು ನಮ್ಮ ಸರ್ಕಾರ ಕೇಳ್ತಾ ಇದೀವಿ, ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ದಯವಿಟ್ಟು ಸ್ವಲ್ಪ ಎಲ್ಲದನ್ನು, ತುಪ್ಪನೇ ಅಂತಲ್ಲ ಎಲ್ಲದನ್ನು ಸ್ವಲ್ಪ ಬೆಲೆ ಕಡಿಮೆ ಮಾಡಿದ್ರೆ ನಮ್ಮ ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಲಿಕ್ಕೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಮ್ಯಾಮ್. ಎಲ್ಲ ಜಾಸ್ತಿ ಆಗಿದೆ, ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಆದಷ್ಟು ಕಮ್ಮಿ ಮಾಡಿದ್ರೆ ಓಕೆ. ಇಷ್ಟು 50 ರುಪೀಸ್ ಏನೋ ಆಗಿದೆ, 500 ಏನೋ ಆಗಿದೆ. ಅದು ಆದಷ್ಟು ಕಮ್ಮಿ ಮಾಡಿದ್ರೆ ಮಿಡಲ್ ಫ್ಯಾಮಿಲಿ ಅವ್ರಿಗಿಂತ ಕಮ್ಮಿ ಇರೋರೆಲ್ಲ ಸ್ವಲ್ಪ ತಗೊಬೋದು, ಹೆಲ್ಪ್ ಆಗುತ್ತೆ. ಹಾಲಿನ ಉತ್ಪನ್ನಗಳನ್ನು ತಯಾರಿಸಲು ಬಳಸುವ ಕಚ್ಚಾ ಸಾಮಗ್ರಿಗಳ ಬೆಲೆ ಹಾಗೂ ಸಾಗಣೆ ದರ ಹೆಚ್ಚಾಗಿದೆ. ಅದುವೇ ದರ ಹೆಚ್ಚಳಕ್ಕೆ ಕಾರಣ ಎನ್ನಲಾಗಿದೆ. ದರ ಏರಿಕೆಗೆ ಹಲವು ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬೆಲೆ ಏರಿಕೆ ಮಧ್ಯಮ ವರ್ಗದ ಕುಟುಂಬಕ್ಕೆ ಬರೆ ಹಾಕಿದಂತಾಗಿದೆ. ಹೀಗಾಗಿ ಬೆಲೆ ಏರಿಕೆ ಮರುಪರಿಶೀಲನೆ ಮಾಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮಧ್ಯಮ ವರ್ಗ ಉಪಯೋಗಿಸುವಂಥ ಎಲ್ಲ ವಸ್ತುಗಳನ್ನು ಪದೇ ಪದೇ ರೇಟನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು. ಹಾಲಿನ ಬೆಲೆಯನ್ನು 4 ರೂಪಾಯಿ ಜಾಸ್ತಿ ಮಾಡಿದರು. ಅಬ್ಕಾರಿ ಸುಂಕಗಳನ್ನು ಇವತ್ತು ಜಾಸ್ತಿ ಮಾಡಿರುವಂಥದ್ದು. ಕಂದಾಯ ಇಲಾಖೆ ಎಲ್ಲ ಕಾಗದ ಪತ್ರಗಳ ಬೆಲೆಯನ್ನು ಸರ್ಕಾರ ಏಕಾಏಕಿ ಜಾಸ್ತಿ ಮಾಡಿರುವಂಥದ್ದು. ಮಧ್ಯಮ ವರ್ಗದ ಮೇಲೆ ಬರೆಯನ್ನು ಎಳೆಯುವಂಥ ಪ್ರಯತ್ನವನ್ನು ನಿರಂತರವಾಗಿ ಸರ್ಕಾರ ಮಾಡ್ತಾ ಇದೆ. ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ, ಯಾವ್ಯಾವ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ರೆ ಇದನ್ನು ಮರುಪರಿಶೀಲನೆ ಮಾಡಿ. ಒಟ್ನಲ್ಲಿ ತುಪ್ಪ ಹಾಗೂ ಬೆಣ್ಣೆ ಬೆಲೆ ಏರಿಕೆ ಒಂದೆಡೆ ಜನಸಾಮಾನ್ಯರ ಜೇಬು ಸುಡ್ತಾ ಇದೆ, ಮತ್ತೊಂದೆಡೆ ಮುಂದಿನ ದಿನಗಳಲ್ಲಿ ಹಾಲಿನ ಉತ್ಪನ್ನಗಳು ಹಾಗೂ ಹೋಟೆಲ್ಗಳ ಆಹಾರ ಪದಾರ್ಥಗಳ ಬೆಲೆ ಏರಿಕೆಗೂ ಕಾರಣವಾಗುವ ಸಾಧ್ಯತೆ ಇದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.